ಒಂದು ಹುಡುಗ ಒಂದು ಕೋತಿ ದೋಣಿ ಒಳಗೆ ಟ್ರಾವೆಲಿಂಗ್ ಮಾಡತ್ತಿದ್ರಂತ. ಅಲ್ಲಿ ತುಂಬ ಜನ ಇದ್ರಂತ, ಭಾಳ ಮಂದಿ ಇದ್ರ. ಬಟ್ ಅವಾಗ ಅದು ಮಂಗ್ಯ ಭಾಳ ಮಂದಿ ಕಾಟ ಕೊಡತ್ತೆ. ಮಂಗ್ಯ ಅಂದ್ರೆ ಗೊತ್ತಲ್ಲ, ಅದ್ರ ಉಪದ್ರ ಭಾಳ. ಮಂಗ್ಯ ಭಾಳ ಮಂದಿ ಕಾಟ ಕೊಡತ್ತಿತ್ತಂತ. ಕಾಟ ಕೊಡ್ಬೇಕಾದ್ರೆ ಅವ್ನ ಹುಡುಗ ಅನಿಸ್ತು, ಈ ಮಂಗ್ಯ ಇಷ್ಟು ಉಡಾದನ ಮಾಡತೈತಿ, ಎಲ್ಲಿ ಬೋಟನ್ನ ಮುಳುಗಿಸಿಳಿಸಿತ್ತ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ವಿಚಾರ ಮಾಡ್ತಾನೆ. ಎಷ್ಟೋ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಿದಂತ ಪಾಪ ಅವ್ನು, ಬಟ್ ಆಗಲಿಲ್ಲ ಅಂತ. ಅವಾಗ ಬಾಜು ಕುಂತು ಇನ್ನೊಂದು ಹುಡುಗ ಹೇಳ್ತಂತ, ನೀ ಸುಮ್ಮನಿರು, ನಾ ಅದು ಮಂಗ್ಯಾನ ಕಂಟ್ರೋಲ್ ಮಾಡ್ತಾನೆ ನೋಡಿ ಹೆಂಗೆ ಮಾಡ್ತೇನೆ. ಅದಕ್ಕೆ ಹಗ್ಗ ಕಟ್ಟಿ ಹಿಡ್ಕೊಂಡಿದ್ದಂತ, ಆದ್ರೂ ಭಾಳ ಜಿದ್ದಾಡತ್ತಿತ್ತಂತ. ಆ ಇನ್ನೊಬ್ಬ ಹುಡುಗ ಏನು ಮಾಡ್ತಾನೆ, ಅವ್ನು ತೊಗೊಂಡು ನೀರಾಗ ಹಾಕ್ಬಿಡ್ತಾನೆ ಮಂಗ್ಯಾನ. ನೀರಾಗ ಹಾಕ್ಬಿಡ್ತಾನೆ, ಫುಲ್ಲು ಒದ್ದಾಡ್ತೈತೆ ಮಂಗ್ಯ. ಮ್ಯಾಗ ಬರ್ಬೇಕು ನಾ ಫುಲ್ಲು ಒದ್ದಾಡ್ತೈತೆ. ಒದ್ದಾಡೋದು ನೋಡಿ ಅವಾಗ ಆ ಹುಡುಗ ಅದನ್ನ ಹಗ್ಗ ಹಿಡಿದು ಮ್ಯಾಗ ಎಳ್ಕೊಂಬರ್ತಾನೆ. ಮ್ಯಾಗ ಬಂದು ಮಂಗ್ಯ ಒಂದು ಹೆಜ್ಜೆ ಬೇರೆ ಕಡೆ ಎಲ್ಲೂ ಇಡೋದಿಲ್ಲ. ಅದೇನು ಪ್ರಾಣ ಉಳಿಸ್ಕೊಂಡು ಅನ್ನೋ ಏನು ಸಂತೋಷ ಇರತ್ತಲ್ಲ, ಅದ ಇದ್ರಾಗನ ಸುಮ್ಮ ಕುಂತು ಬಿಡ್ತೈತೆ. ಅದು ವಾಪಸ್ ಉಡಾತನ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತಾತ ಸಾವು ಅಂದ್ರೆ ಏನು ಅಂಥೇಳಿ. ಯಾಕಂದ್ರೆ ಅದು ಗೊತ್ತಿರಲಿಲ್ಲ. ಬೋಟ್ ಉಲ್ಟಾ ಆದ್ರೆ ಅದು ಮನುಷ್ಯರಷ್ಟೇ ಅಲ್ಲ, ಅದು ಸಾಯ್ತೈತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಅದಕ್ಕೆ ಗೊತ್ತಾತು, ಅದಕ್ಕೆ ಸುಮ್ಮ ಕುಂತು ಅಂತೇಳಿ. ಅಂದ್ರೆ ಮನುಷ್ಯನ ಲೈಫ್ನಾಗೂ ಹಂಗೆ. ಮನುಷ್ಯ ಕುತ್ತಿಗೆಗೆ ಬರೋ ಮಟ್ಟ ಯಾವುದೂ ಅರಿವಾಗೋದಿಲ್ಲ. ಕುತ್ತಿಗೆಗೆ ಬಂದಮೇಲೆ ಅರಿವಾಗ್ತೈತೆ ಮನುಷ್ಯಾಗ. ಈಗ ರೀಸೆಂಟ್ ಉದಾಹರಣೆ, ಕೋವಿಡ್ ಬಂತು, ಎಲ್ಲೋ ಚೈನಾದಾಗ ಬಂತು, ಇಲ್ಲಿ ನಿರ್ಲಕ್ಷ್ಯ ಮಾಡ್ರು. ಆಮೇಲೆ ಇಲ್ಲೇ ಹಂಗೆ ನಮ್ಮ ಇಂಡಿಯಾದಾಗೆಲ್ಲ ಸ್ವಲ್ಪ ಮೇಲ್ ಪ್ರದೇಶದಾಗ ಬಂತು. ಅವಾಗ ಇನ್ನೂ ದೂರ ಐತೆ ಬಿಡ ಅನ್ಕೊಂತ ಕುಂತರು. ಆಮೇಲೆ ಇಲ್ಲೇ ಪಕ್ಕದ ರಾಜ್ಯಕ್ಕೆ ಬಂದು ಇಲ್ಲೇ ಬಾಜು ರಾಜ್ಯ ಆಗೈತೆ. ಹಿಂಗೆ ನೆಗ್ಲೆಕ್ಟ್ ಮಾಡ್ಕೊತ ಬಂದಿದ್ದಕ್ಕನ ಇಲ್ಲಿ ಬಂದ ಮೇಲೆ ಮಂದಿಗೆ ಗೊತ್ತಾಗ್ತದೆ ಅದು ಇಷ್ಟು ಕೆಟ್ಟದೈತಿ ಅಂತ ಹೇಳಿ. ನಾವು ಯಾವಾಗಿನ ಮಟ್ಟ ಎಚ್ಚೆತ್ಕೋತ ಗೊತ್ತೈತನ, ಯಾವಾಗ ಅಂದ್ರೆ ಅದು ರೋಗ ಎಲ್ಲೋ ಇದ್ದಿದ್ದ ನಮ್ಮ ಮನೆಗೆ ಬಂದಾಗ, ಇಲ್ಲ ನಮ್ಮ ಮನೆ ಬಾಜುಗ್ನವ್ರು ಬಂದಾಗ ನಮಗೆ ಗೊತ್ತಾಕೈತಿ. ಅದು ನಮ್ಮ ಸೈಡ್ ಒಂದು ಗಾದೆ ಮಾತಾಡ್ತಾರೆ, ಬೆಂಕಿ ಹತ್ತಿದ ಬಾವಿ ತೊಡೋದಂತ. ಹಂಗೆ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಸದ್ಯನೂ ಸಿಚುವೇಶನ್ ಹಂಗೆ ಐತೆ. ಬೆಂಗಳೂರು ಒಳಗೆ ನೀರಿಲ್ಲ, ನೀರಿಗಾಗಿ ಭಾಳ ಮಂದಿ ಪರದಾಡತ್ತಾರ. ಅದಕ್ಕೋಸ್ಕರ ಎಲ್ಲೋ ಇರೋರು ಬೇರೆ ರಾಜ್ಯದಾಗ ಇರಲಿ, ಬೇರೆ ಜಿಲ್ಲಾದಾಗ ಇರಲಿ, ಯಾರು ಹಿಂಗೆ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ. ಬರಗಾಲ ಅಲ್ಲೈತಿ, ನಮಗೇನ ಇಲ್ಲಿ ನಮಗೆ ನೀರು ರಗಡೆ ಐತಿ, ಹೆಂಗಾರು ಯೂಸ್ ಮಾಡೋನು, ಹಿಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದಿನ ಅಲ್ಲಿ ಖಾಲಿ ಆಗಿದ್ದು ಇಲ್ಲಿ ಖಾಲಿ ಆಗ್ಬೋದು, ಇಲ್ಲಿ ಇದ್ದಿದ್ದು ಅಲ್ಲಿ ಇರ್ದನೂ ಇರ್ಬೋದು. ಸೊ ಅದಕ್ಕೋಸ್ಕರ ಯಾರು ಇಲ್ಲಿಗೆ ಬರೋವರೆಗೂ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಆ ಮಂಗನ ಥರ ಯಾರೋ ಆಗಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದಾಗ ನಾ ಇದನ್ನ ಮಾಡಬೇಕು ಅಂತೇಳಿ. ಯಾಕಂದ್ರೆ ಇಲ್ಲಿ ಬಂದಿದ್ದು ಇನ್ನೊಂದಿಷ್ಟು ದಿವ್ಸಕ್ಕೆ ನಮ್ಮ ಮನೆಗೆ ಬರ್ತೈತೆ ಅನ್ನೋದು ನೆನಪಿರಲಿ. ಈಗ ಇಲ್ಲಿ ನೀರಿಲ್ಲ, ಅಲ್ಲಿ ನೀರು ಐತಿ. ಸೊ ಅದ್ರ ಸಲುವಾಗಿ ಯಾರು ಯಾವುದನ್ನು ಇಲ್ಲಿಗೆ ಬರೋವರೆಗೂ ಬಿಟ್ಕೊಂಡು ಯಾರೂ ಜೀವನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವಾಗ ಅದ್ರ ಮಹತ್ವ ಅವಾಗ ಅರ್ಥ ಆಗ್ತೈತೆ. ಬಟ್ ಆವಾಗ ನೀವು ಪಡೋ ಕಷ್ಟ ಯಾರಿಗೂ ನೋಡೋಕ್ಕೂ ಸಾಧ್ಯ ಇಲ್ಲ, ಅದನ್ನು ನೀವು ಅಷ್ಟೇ ಅನುಭವಿಸ್ಬೇಕು. ಸೊ ಅದಕ್ಕೋಸ್ಕರ ಯಾವತ್ತೂ ಬೆಂಕಿ ಹತ್ತಿದ ಬಾವಿ ತೊಡೋಕೆ ಹೋಗ್ಬೇಡ್ರಿ. ಅದೊಂದು ಗಾದೆ ಮಾತೈತ್ಲ, ಅದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಅ ಕ್ಯೂರ್ ಅಂತ ಹೇಳಿ. ಹಂಗೆ ಏನೋ ಒಂದು ಮುನ್ಸೂಚನೆ ಸಿಕ್ಕೇತಂದಾಗ ಅದ್ರ ಬಗ್ಗೆ ಆಲೋಚನೆ ಮಾಡ್ರಿ. ಕೆಲ್ಸ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೂ ಅಲ್ಲೇ ಐತಿ, ಇನ್ನೂ ಮುಂದೆ ಬರೋದೈತಿ, ಇನ್ಮೇಲೆ ಆಗ್ತೈತಿ, ಇದು ಬೇಡ. ಸೊ ಅದ್ರ ಸಂಬಂಧ ಲೈಫ್ನಾಗ ಸ್ವಲ್ಪ ಕಾನ್ಷಿಯಸ್ ಆಗಿರ್ರಿ. ನಮ್ಮ ಲೈಫಿಗೆ ನಾವೇ ಜವಾಬ್ದಾರರು. ನಮ್ಮ ಸುತ್ತಮುತ್ತಲಿರೋರ್ಗೂ ನಾವು ಹಾನಿಕರ, ನಮ್ಮಿಂದನೂ ಚಲೋನೂ ಆಗ್ತೈತಿ. ಸೊ ಅದಕ್ಕೋಸ್ಕರ ಯಾರೂ ನೀರು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಪರಿಸ್ಥಿತಿ ಭಾಳ ಕೆಟ್ಟೈತಿ. ನಮ್ಮ ಮುಂದಿನ ಸಮಾಜಕ್ಕೆ ನೀರು ಬೇಕಂದ್ರೆ ನಾವು ಈಗ ಸೇವ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಹೇಳತ್ತೀನಿ, ಪ್ಲೀಸ್ ಸೇವ್ ದ ವಾಟರ್. ನೀರನ್ನ ಉಳಿಸಿ, ಯಾರೂ ಹಾಳು ಮಾಡೋಕೆ ಹೋಗ್ಬೇಡ್ರಿ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.